ಸರ್ ಈ ಒಂದು ಲೇಔಟ್ ಅಲ್ಲಿ ಬಂದು ನಿಮಗೆ 30-40 ಬರುತ್ತೆ. ಡೈರೆಕ್ಟ್ ಓನರ್ ಇಂದ ಪ್ರಾಪರ್ಟಿ ಸಿಗ್ತಾರೆ. BMRD ಅಪ್ರೂವ್ಡ್ ಏಕಾದ ಪ್ರಾಪರ್ಟಿ ಬರುತ್ತೆ. ನೀವು ರೀಸೇಲ್ ಮಾಡ್ತಾರೆ 1 to double ಹೋಗಿ ಹೋಗುತ್ತೆ. ಏನಕ್ಕೋಸ್ಕರ ಸುತ್ತಮುತ್ತ ಡೆವಲಪ್ಮೆಂಟ್ ಆತರ ಇದೆ. ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸ್ಕೊ ಬಂದು ಈ ಪ್ರೈಸ್ ಕೊಡೋಕೆ ಯಾರು ಸಾಧ್ಯ ಇಲ್ಲ. ಏನಕ್ಕೋಸ್ಕರ ಅದೇ ಡೈರೆಕ್ಟ್ ಓನರ್ ಟು ಕಸ್ಟಮರ್. ಈ ಒಂದು ಲೇಔಟ್ ಅಲ್ಲಿ ಸುತ್ತಮುತ್ತ ಗೇಟೆಡ್ ಫೆಸಿಲಿಟಿ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸೀಟ್ ಲೈಟ್ ಆಗಿರ್ಬೋದು, ಸುತ್ತ ಕಾಂಪೌಂಡ್ ಫೆಸಿಲಿಟಿ ಇದೆ. ನೆಲಮಂಗಲ ಸಿಟಿ ವರೆಗೂ ಮೆಟ್ರೋ ಬರ್ತಿದೆ, ಕ್ಯೂನ್ ಸಿಟಿ ಬರ್ತಿದೆ, ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು. ಖಂಡಿತ ಲೋನ್ ಫೆಸಿಲಿಟಿ ಇದೆ ಸರ್. BMRD ಅಪ್ರೂವ್ಡ್ ಏಕತ ಅವರಿಂದ 90% ಲೋನ್ ಆಗುತ್ತೆ. ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ನೀವು ಡಿಮಾರ್ಟ್ ಆಗಿರ್ಬೋದು, ವರ್ಷ ಸ್ಕೂಲ್ ಆಗಿರ್ಬೋದು, ಮತ್ತೆ ನೆಲಮಂಗಲವರೆಗೂ ಮೆಟ್ರೋ ಬರ್ತಾ ಇದೆ, ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹಿತಚಿಂತನ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಬೈ ಬೆಂಗಳೂರು. ನಾನು ಇವತ್ತು ಬಂದಿದ್ದೀನಿ ಬೆಟ್ಟಹಳ್ಳಿ ವಿಲೇಜ್ ಅಟ್ಯಾಚ್ ಪ್ರಾಪರ್ಟಿ. ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ಈ ರೇಂಜ್ಗೆ ಈ ಪ್ರಾಪರ್ಟಿ ಹುಡುಗಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಸರ್ ಹತ್ರ ಮಾತಾಡೋಣ, ತಿಳ್ಕೊಳ್ಳೋಣ ಮತ್ತೆ ಯಾವ ಪ್ರೈಸ್ ಅಂತ. ಹೆಲೋ ಸರ್. ಹಲೋ ಸರ್. ಸರ್ ನಿಮ್ಮ ಹೆಸರು ಮತ್ತು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ನಮಗೆ. ಸರ್ ನನ್ನ ಹೆಸರು ವಿಜಯ್ ಅಂತ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನೆಲಮಂಗಲ ಡಿಮಾರ್ಟ್ ಟೋಲ್ ಬರುತ್ತಲ್ಲ, ಟೋಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಬೂದಿಯಾಳ ಆರ್ಚ್ ಇದೆ. ಆರ್ಚ್ ರೈಟ್ ಎತ್ಕೊಂಡು ಬೆಟ್ಟಹಳ್ಳಿ ವಿಲೇಜ್ ಅಟ್ಯಾಚ್ ಪ್ರಾಪರ್ಟಿ ಮಾಡಿ. ಈ ಒಂದು ಲೇಔಟ್ ಅಲ್ಲಿ ಏನು ಅಮ್ಯೂನಿಟೀಸ್ ಕೊಟ್ಟಿದ್ದೀರಾ ಸರ್? ಈ ಒಂದು ಲೇಔಟ್ ಅಲ್ಲಿ ಬಂದು ಅಮ್ಯೂನಿಟೀಸ್ ಬಂದು ಫುಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಫುಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಿರ್ಬೋದು, RD ಸಿವೇಜ್ ಕೂಡ ಆಗಿದೆ, ವಾಟರ್ ಕಲೆಕ್ಷನ್ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಇದೆ, ನಂಬರಿಂಗು ಆಗಿದೆ, ಮಾರ್ಕಿಂಗು ಆಗಿದೆ. ಟೋಟಲ್ ಎಂಟರ್ ಲೇಔಟ್ ಬಂದು ಸುತ್ತ ಕಾಂಪೌಂಡ್ ಫೆಸಿಲಿಟಿ ಇದೆ, ಗೇಟ್ ಫೆಸಿಲಿಟಿ ಇದೆ. ಈ ಸುತ್ತಮುತ್ತ ಡೆವಲಪ್ಮೆಂಟ್ ಎಂಟೈರ್ ಲೇಔಟ್ ಬಂದು ಕಾಂಪೌಂಡ್ ಫೆಸಿಲಿಟಿ ಆಗಿ ಗೇಟು ಕೂಡ ರೆಡಿ ಇದೆ, ವಾಟರ್ ಟ್ಯಾಂಕು ಕೂಡ ರೆಡಿ ಇದೆ, ಸೀಟ್ ಲೈಟ್ ಪ್ರತಿಯೊಂದಕ್ಕೂ ಸೀಟ್ ಲೈಟ್ ಕೂಡ ರೆಡಿ ಇದೆ. ಎನಿ ಒಂದು ಡೆವಲಪ್ಮೆಂಟ್ ಲೇಔಟ್ ಅಲ್ಲಿ 100% ಡೆವಲಪ್ ಕಂಪ್ಲೀಟ್ ಆಗಿದೆ. ಈ ಒಂದು ಲೇಔಟ್ ಸುತ್ತಮುತ್ತ ಯಾವ ತರ ಕನೆಕ್ಟಿವಿಟಿ ಬರುತ್ತೆ ಸರ್? ಸರ್ ಈ ಒಂದು ಲೇಔಟ್ ಬಂದು ಸುತ್ತಮುತ್ತ ಕನೆಕ್ಟಿವಿಟಿ ನಂಬರ್ 1 ಕನೆಕ್ಟಿವಿಟಿ ಬರುತ್ತೆ. ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ. ನೆಲಮಂಗಲ ಸಿಟಿಯಿಂದ ಬಂದ್ರೆ ಡಿಮಾರ್ಟ್ ಟೋಲ್ ಇಂದ ಸ್ವಲ್ಪ ಮುಂದೆ ಬೂದಳ್ಳಿ ಆರ್ಚ್ ಇಂದ ಬಂದ್ರು ಕೂಡ ಜಸ್ಟ್ ನಿಮಗೆ NH4 ನ್ಯಾಷನಲ್ ಹೈವೇ ಬಂದು 3 ಕಿಲೋಮೀಟರ್ ಅಷ್ಟೇ ಇರೋದು. 3 ಕಿಲೋಮೀಟರ್. ನೆಲಮಂಗಲ ಸಿಟಿಯಿಂದ ಬರ್ತೀನಿ, ರೈಲ್ವೆ ಗೊಳ್ಳಳ್ಳಿಯಿಂದ ಬಂದು ಗೊಲ್ಲಳ್ಳಿಯಿಂದ ಬರ್ತೀನಿ ಅಂದ್ರೆ ಜಸ್ಟ್ ನಿಮಗೆ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹಿಮಾಲಯ ಗೋಸ್ ಮಾಕ್ಲಿಯಿಂದ ಕೂಡ ಬರ್ಬೋದು. ಅಲ್ಲಿಂದ ಬಂದು ನಿಮಗೆ 6 ಇಂದ 7 ಕಿಲೋಮೀಟರ್ ಆಗುತ್ತೆ. ಮತ್ತೆ ನಿಮಗೆ ಎಂಟೆಮೇಲಿಂದ ಕೂಡ ಬರ್ಬೋದು. ಎಂಟೆಮೇಲಿಂದ ಬಂದು ಹೆಸರುಗಡ್ಡೆಯಿಂದ ಗೊಲ್ಲಳ್ಳಿ ಬಂದ್ರೆ ಗೊಲ್ಲಳ್ಳಿಯಿಂದ ಬಂದು ಜಸ್ಟ್ 5 ಕಿಲೋಮೀಟರ್. 4 ಸೈಡ್ ಬರಬಹುದು. ಇಲ್ಲಿ ಟೋಟಲ್ ಇದೆ ನಿಮ್ಗೆ 4 ಸೈಡ್ ಇಂದ ಕನೆಕ್ಟಿವಿಟಿ ಸಿಗುತ್ತೆ. ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ. ಈ ಒಂದು ಲೇಔಟ್ ಅಲ್ಲಿ ಕಸ್ಟಮರ್ ಸೈಟ್ ತಗೊಂಡ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಏನಿರುತ್ತೆ ಸರ್? ಸರ್ ಈ ಒಂದು ಲೆವೆಲ್ ಕಸ್ಟಮರ್ ಯಾರೆಲ್ಲ ಒಂದು ಸೈಟ್ ತಗೋತಾರೋ ಆಫ್ಟರ್ 2 ಇಯರ್ಸ್ 2 ಇಯರ್ಸ್ ಆಫ್ಟರ್ 2 ಇಯರ್ಸ್ ಸೇಲ್ ಮಾಡ್ತಾರೋ 1 to double 100% ಹೋಗೇ ಹೋಗುತ್ತೆ. 1 to double ಹೋಗುತ್ತೆ. 100% 1 to double ಹೋಗೇ ಹೋಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಆತರ ಇದೆ. ನಿಮಗೆ NH4 ನ್ಯಾಷನಲ್ ಹೈವೇ ಬಂದು 2.5 ಕಿಲೋಮೀಟರ್. ಅಲ್ಲಿಂದ ಮತ್ತೆ ಟೊಯೋಟಾ ಕಿರ್ಲೋಸ್ಕರ್ ಆಗಿರ್ಬೋದು, V3 ಕಂಪನಿ ಆಗಿರ್ಬೋದು, ನೆಲಮಂಗಲ ಸಿಟಿ ವರೆಗೂ ಮೆಟ್ರೋ ಬರ್ತಿದೆ, ನಿಮಗೆ ಕ್ಯೂನ್ ಸಿಟಿ ಬರ್ತಿದೆ, ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು. ಮತ್ತೆ ಇಲ್ಲಿಂದ ಹೋದ್ರೆ ಶಿವಕುಮಾರಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜ್ ಮತ್ತೆ ದೊಡ್ಡಬಳ್ಳಾಪುರ ನ್ಯಾಷನಲ್ ಹೈವೇ ಮಾಡ್ತಿದ್ದಾರೆ. ಮೊದಲನೇ ರೈಲ್ವೆ ಸ್ಟೇಷನ್ ಬರುತ್ತೆ. ಸುತ್ತಮುತ್ತ ಕನೆಕ್ಟಿವಿಟಿ ಇರೋದ್ರಿಂದ 100% 2 ಇಯರ್ಸ್ ಸೇಲ್ ಮಾಡಿದ್ರೆ 100% ಬಂದೇ ಬರುತ್ತೆ. ಈ ಒಂದು ಲೇಔಟ್ ಡಾಕ್ಯುಮೆಂಟ್ ಯಾವ ತರ ಬರುತ್ತೆ ಸರ್? ಈ ಒಂದು ಲೇಔಟ್ ಬಂದು ಡಾಕ್ಯುಮೆಂಟ್ಸ್ ಬಂದು BMRD ಅಪ್ರೂವ್ಡ್ ಡೈರೆಕ್ಟ್ ಏಕಾತ ಪ್ರಾಪರ್ಟಿ. ಯಾವುದೇ ಬ್ರೋಕರ್ ಇಲ್ಲ, ಮಿಡಿಯೇಟರ್ ಇಲ್ಲ, ಯಾವ್ದು ಇಲ್ಲ. ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇರೋದು. ಯಾರು ಬರಲ್ಲ. ಈ ತರ ಯಾವುದೇ ತರ ಬ್ರೋಕರ್ ಯಾರು ಇಲ್ಲ. ಡೈರೆಕ್ಟ್ ಓನರ್ ಇಂದ ಪ್ರಾಪರ್ಟಿ ಸಿಗ್ತಾ ಇರೋದು. BMRD ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ಬರುತ್ತೆ. ಸರ್ ನೆಲಮಂಗಲ ಈ ಪ್ರೈಸ್ ಯಾರು ಕೊಡಲ್ಲ ಅಂತ ಹೇಳಿದ್ರಲ್ಲ, ಏನ್ ಪ್ರೈಸ್ ಕೊಡ್ತೀರಾ ಸರ್ ನೀವು? ಸರ್ ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸ್ಕೊ ಬಂದ್ರು ಈ ತರ ಲೇಔಟ್ ಈ ಪ್ರೈಸ್ ಯಾರು ಕೊಡಲ್ಲ. ಸಾಧ್ಯನೇ ಇಲ್ಲ. ನಾವು ಕೊಡ್ತೇವೆ. ಏನಕ್ಕೋಸ್ಕರ ಅಂದ್ರೆ ಡೈರೆಕ್ಟ್ ಓನರ್ ಪ್ರಾಪರ್ಟಿ. ಯಾವುದೇ ಬ್ರೋಕರ್ ಮೀಕರ್ ಯಾರು ಮೀಡಿಯೇಟ್ ಯಾರಿಲ್ಲ. ಡೈರೆಕ್ಟ್ ಓನರ್ ಇಂದ ಸಿಗ್ತಾರೆ ಅಂದ್ರೆ BMRD ಅಪ್ರೂವ್ಡ್ ಏಕತ ಪ್ರಾಪರ್ಟಿ. ಜಸ್ಟ್ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೋತಾರೋ, ವಿಡಿಯೋ ನೋಡ್ಕೊಂಡು ಬಂದು ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡು ಜಸ್ಟ್ ಬಂದು ಸ್ಕ್ವೇರ್ ಫೀಟ್ ಒಂದು 3,500 ರೂಪಾಯಿ, 3,500 ಜಸ್ಟ್ 3,500 ಆನ್ ದ ಸ್ಪಾಟ್ ಯಾರು ಬುಕಿಂಗ್ ಮಾಡ್ಕೋತಾರೆ. ಇವಾಗ ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಯ್ತಲ್ಲ, ನಮ್ಮ ಕಡೆಯಿಂದ ರಿಜಿಸ್ಟರ್ ಫ್ರೀ ಕೂಡ ಮಾಡಿಸ್ಕೊಡ್ತೀನಿ. ಯಾವುದೇ ತರ ₹1 ಚಾರ್ಜಸ್ ಇಲ್ಲ. ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಇರುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಇರುತ್ತೆ. ಬುಕಿಂಗ್ ಪ್ರೊಸೆಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಬುಕಿಂಗ್ ಪ್ರೊಸೆಸ್ ಬಂದು ಜಸ್ಟ್ 10,000. ಯಾರೆಲ್ಲ ಒಂದು ಪ್ರಾಪರ್ಟಿ ನೋಡಿ ಸೈಟ್ ಬುಕಿಂಗ್ ಮಾಡ್ಕೋತಾರೋ 10,000 ಕೊಟ್ಟು ಬುಕಿಂಗ್ ಮಾಡ್ಕೊಂಡು ಸೆಟಪ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಲೀಗಲ್ ಎಲ್ಲರೂ ತೋರಿಸ್ಕೊ ಬರ್ಲಿ. ಓಕೆ ಆಯ್ತಾ? ನೆಕ್ಸ್ಟ್ ಫರ್ದರ್ ಏನ್ ಬೇಕು 100% ನಾವೇ ಸಪೋರ್ಟ್ ಮಾಡ್ಕೊಡ್ತೀವಿ. ಫುಲ್ ಸಪೋರ್ಟ್ ಮಾಡ್ತೀರಾ ನೀವು? 100% ಸಪೋರ್ಟ್ ಮಾಡ್ಕೊಡ್ತೀವಿ. ಸರ್ ನಿಮ್ಮ ಹತ್ರ ಏನ್ ಡೈಮೆನ್ಷನ್ಸ್ ಬರುತ್ತೆ ಸರ್? ಸರ್ ಈ ಒಂದು ಲೇಔಟ್ ಅಲ್ಲಿ ಬಂದು ನಿಮಗೆ 30-40 ಬರುತ್ತೆ. 20x30, 25-30, 30-40 ಎರಡೇ ಡೈಮೆನ್ಷನ್ ಇರೋದು. ಎಲ್ಲ ಡೈಮೆನ್ಷನ್ ಸಿಗುತ್ತೆ ನಿಮ್ಮ ಹತ್ರ? ಎರಡು ಡೈಮೆನ್ಷನ್ ಬರುತ್ತೆ. 2 ಡೈಮೆನ್ಷನ್ ಸಿಗುತ್ತೆ ನಿಮ್ಮ ಹತ್ರ? 2 ಡೈಮೆನ್ಷನ್ ಬರುತ್ತೆ. ಸರ್ ನಿಮ್ಮ ಹತ್ರ ಲೋನ್ ಫೆಸಿಲಿಟೀಸ್ ಏನಾದ್ರು ಇದೆಯಾ ಸರ್? ಖಂಡಿತ ಲೋನ್ ಫೆಸಿಲಿಟಿ ಇದೆ ಸರ್. BMRD ಅಪ್ರೂವ್ಡ್ ಏಕತ ಅವರಿಂದ 90% ಲೋನ್ ಆಗುತ್ತೆ. 90% ಲೋನ್ ಆಗುತ್ತೆ. 90% ವರೆಗೂ ಲೋನ್ ಆಗುತ್ತೆ. ಬಟ್ ಅಪ್ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನಮ್ದೆಲ್ಲ ಲೀಗಲ್ ಇದೆ. ಸ್ಕೋರ್ ಕರೆಕ್ಟ್ ಆಗಿರಬೇಕು. ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿರಬೇಕು. 90% ಲೋನ್ ಆಗುತ್ತೆ. 10% ಅಷ್ಟೇ ಡೌನ್ ಪೇಮೆಂಟ್ ಬರುತ್ತೆ. ಓಕೆ ಸರ್, ವಿಸಿಟಿಂಗ್ ಕೊಡ್ತೀರಾ ಸರ್? ಸರ್ ವಿಸಿಟಿಂಗ್ ಕರಡೆ ಕಾಣಿಸಿರೋ ನಂಬರ್ ಕಾಲ್ ಮಾಡಿ. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಯಾವುದೇ ತರ ಚಾರ್ಜಸ್ ಇರಲ್ಲ. ಯಾವ ತರ ಚಾರ್ಜಸ್ ಇರಲ್ಲ? ಯಾವುದೇ ತರ ಚಾರ್ಜಸ್ ಇಲ್ಲ. ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಸರ್ ಈ ಒಂದು ಲೇಔಟ್ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಿದಾರಲ್ಲ ನೀವು, ಏನ್ ಡೆವಲಪ್ಮೆಂಟ್ಸ್ ಇದೆ ಮತ್ತೆ ಕಸ್ಟಮರ್ಗೆ ಏನ್ ಬೆನಿಫಿಟ್ ಇದೆ ಸರ್?
ಸರ್ ಈ ಒಂದು ಲೇಔಟ್ ಅಲ್ಲಿ ಬಂದು ಡೆವಲಪ್ಮೆಂಟ್ಸ್ ಬಂದು ನಂಬರ್ 1 ಡೆವಲಪ್ಮೆಂಟ್ಸ್ ಬರುತ್ತೆ. ನಂಬರ್ 1 ಡೆವಲಪ್ಮೆಂಟ್ 100% ನಂಬರ್ 1 ಡೆವಲಪ್ಮೆಂಟ್ಸ್ ಬರುತ್ತೆ. ಏನಕ್ಕೋಸ್ಕರ ಅಂದ್ರೆ ನೆಲಮಂಗ್ಲವರೆಗೂ ಮೆಟ್ರೋ ಬಂದಿತ್ತು. ಓಕೆ. ಇವಾಗ ಅಪ್ ಟು ನಿಮಗೆ ದಾವಸ್ಪೇಟೆವರೆಗೂ ಅಪ್ರೂವಲ್ ಆಗಿದೆ. ಓಕೆ. ನಿಮ್ಗೆ ನೆಲಮಂಗ್ಲಿಂದ ಮೆಟ್ರೋ ಇಂದ ಜಸ್ಟ್ ನಿಮಗೆ ಬೂದಿಯಾಳ ಆರ್ಚ್ ಬರ್ತಂದ್ರೆ Okay. ಜಸ್ಟ್ ನಿಮಗೆ ಮೆಟ್ರೋ ಬಂದು 3 ಕಿಲೋಮೀಟರ್ ಅಷ್ಟೇ ಡೆವಲಪ್ಮೆಂಟ್ ಬರುತ್ತೆ. ಬರೀ 3 ಕಿಲೋಮೀಟರ್ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ ಡೆವಲಪ್ಮೆಂಟ್ ಬರುತ್ತೆ. ಬಟ್ Okay. ನಿಮ್ಗೆ ಡೆವಲಪ್ಮೆಂಟ್ ಬಂದು ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ. ಏನಕ್ಕೋಸ್ಕರ ಅಂದ್ರೆ NH4 ನಿಮಗೆ ಈ ಕಡೆ ತುಮಕೂರು ಹೈವೇ ಹೋಗ್ತೀನಿ ಜಸ್ಟ್ ನಿಮ್ಗೆ 2 ಕಿಲೋಮೀಟರ್. Okay. ಈ ಕಡೆ ಗೊಲ್ಲಳ್ಳಿ ರೋಡ್ ಹೋಗ್ತೀನಿ ಅಂದ್ರೆ 3 ಕಿಲೋಮೀಟರ್. Okay. ನೆಲಮಂಗಲ ಸಿಟಿ ಹೋಗ್ತೀನಿ 4 ಕಿಲೋಮೀಟರ್. ನೆಲಮಂಗಲ ಸಿಟಿಯಲ್ಲಿ ನಿಮ್ಗೆ ಅರ್ಸ ಹಾಸ್ಪಿಟಲ್ ಆಗಿರ್ಬೋದು, ಡಿ ಮಾರ್ಟ್ ಆಗಿರ್ಬೋದು, ಹಿತಾಚಿಂತನ ಸ್ಕೂಲ್ ಆಗಿರ್ಬೋದು. ಇಲ್ಲಿ ನಮ್ಮ ಲೇಔಟ್ ಇಂದ ಜಸ್ಟ್ ಲೆಫ್ಟ್ ಎತ್ಕೊಂಡು ಮುಂದೆ ಹೋದ್ರೆ ಜಸ್ಟ್ 2 ಕಿಲೋಮೀಟರ್ ಶಿವಕುಮಾರ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜ್ ಇದೆ. Okay. ಬಟ್ ನೆಲಮಂಗಲವರೆಗೂ ನಿಮಗೆ ಮೆಟ್ರೋ ಬರ್ತಿದೆ. ನಿಮಗೆ ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಬೈ ಬರುತ್ತೆ. Okay. ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ನಿಯರ್ ಬೈ ಬರೋದ್ರಿಂದ Okay. ನಿಮ್ಗೆ ಅದು ದೊಡ್ಡಬಳ್ಳಾಪುರ ನ್ಯಾಷನಲ್ ಹೈವೇ ಮಾಡ್ತಿದ್ದಾರೆ. ಜಸ್ಟ್ ನಮ್ಮ ಲೇಔಟ್ ಇಂದ 2 ಕಿಲೋಮೀಟರ್ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಬಟ್ ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ. ಇದು ಜಸ್ಟ್ ನಿಮಗೆ ಈ ಸೈಡ್ ಹೋಗ್ತೀರಾ ಅಂದ್ರೆ ನಿಮ್ಮ ಲೇಔಟ್ ಇಂದ ನಿಮಗೆ 7 ಇಂದ 10 ಕಿಲೋಮೀಟರ್ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಕ್ಯೂನ್ ಸಿಟಿ ಬರ್ತಿದೆ.